ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ರೆಸಿಪಿ ಆಲೂ ಕರ್ರಿ ಸ್ನೇಹಿತರೆ. ಇದು ಭಾಳ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು. ಈಗ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 4 ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಮುಂಚೆ ಕುದಿಸಿ ಸ್ಕಿನ್ ತೆಗೆದು ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು 2 ವಿಜಲ್ ಹಾಕ್ಸ್ಕೊಳ್ರಿ. ಒಂದು 4 ಕುದಿಸಿದ್ದೀನಿ. ಇದನ್ನು ಮೆತ್ತಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಕೈಲಿಂದ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಎಲ್ಲ ಆಲೂಗಡ್ಡೆ ಇದೇ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತೀನಿ. ಇದನ್ನು ಸೈಡ್ ಇಟ್ಕೊಳ್ಳೋಣ ಸ್ನೇಹಿತರೆ. ಈಗ ಇಲ್ಲಿ ಒಂದು 4 ಟೊಮೊಟೊ ತಗೊಂಡಿದ್ದೀನಿ. ನಿಮ್ಗೆ ಹೆಚ್ಚಿಗೆ ಗ್ರೇವಿ ಬೇಕಂದ್ರೆ ಇನ್ನೂ ಹೆಚ್ಚಿಗೆ ಹಾಕ್ಕೋಬೋದು. ನಾನು 4 ತಗೊಂಡಿದ್ದೀನಿ ಸ್ನೇಹಿತರೆ. ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಈ ಥರ ಪೇಸ್ಟ್ ಆಗಿ ಮಾಡಿ ಇಟ್ಕೊಂಡಿದ್ದೆ ಸ್ನೇಹಿತರೆ. ಸೈಡ್ ಇಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ನೀವು ನೋಡಿ ಹಾಕ್ಕೊಳ್ರಿ ಬೇಕಿದ್ರೆ ಸ್ನೇಹಿತರೆ. ಸ್ವಲ್ಪ ಅಂದರೆ ಕಡಿಮೆನೂ ಮಾಡ್ಕೋಬೋದು ನೀವು. ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಅಂದರೆ 1 ತೊಗೊಳ್ರಿ, ಸಣ್ಣದಂದರೆ 2 ತೊಗೊಳ್ರಿ. ಅಥವಾ ನೀವು ಹೆಚ್ಚಿಗೆ ಕ್ವಾಂಟಿಟಿ ಅಂದರೆ ಹೆಚ್ಚಿಗೆ ಮಾಡ್ಕೋಬೋದು. ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದು ಕೆಂಪು ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. 1-2 ಹಸಿಮೆಣಸಿನ್ಕಾಯಿ ಸ್ನೇಹಿತರೆ ಉದ್ದುದಕ್ಕೆ ಹೆಚ್ಚಿರೋದು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಕೆಂಪುಗಾದರೆ ಸಾಕು ಸ್ನೇಹಿತರೆ. ಸ್ವಲ್ಪ ಗೋಲ್ಡನ್ ಕಲರ್ ಅವ್ರು ಬಂದರೆ ಸಾಕು. ಈಗ ನಾವು ಮುಂಚೆ ಹಾಕಿಟ್ಕೊಂಡಿದ್ವಲ್ಲ ಟೊಮೊಟೊ ಪೇಸ್ಟು, ಇದನ್ನು ಸೇರಿಸ್ಕೊಂಡಿದ್ದೀನಿ ನಾನೀಗ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ ಸ್ನೇಹಿತರೆ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಉರಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಾಡ್ಕೊಳ್ರಿ. ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ. ನಿಮ್ಮ ಹತ್ರ ಏನು ವೆಜಿಟೇಬಲ್ಸ್ ಇಲ್ದಿರುವಾಗ ಈ ಥರ ಆಲೂಗಡ್ಡೆ ಒಂದು ಇತ್ತು, ಆವಾಗ ಈ ಥರ ನೀವು ಕರ್ರಿ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಒಂದು 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಬೇಕು ಸ್ನೇಹಿತರೆ. ಎಣ್ಣೆಲ್ಲ ಬಿಟ್ಕೊಳ್ಳೋವರೆಗೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಮುಂಚೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಆಲೂಗಡ್ಡೆ, ಅದನ್ನು ಸೇರಿಸ್ಕೊಂಡ್ಬಿಡೋಣ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು. ಎಣ್ಣೆ ಬಿಟ್ಕೊಂಡ ನಂತರ ಇದನ್ನು ಸೇರಿಸ್ಕೋಬೇಕು. ಈಗ ನೀವು ನೀರು ನೋಡಿ ಸೇರಿಸ್ಕೊಳ್ರಿ ಸ್ನೇಹಿತರೆ. ಎಷ್ಟು ಹೆಚ್ಚಿಗೆ ಸ್ವಲ್ಪ ನಮಗೆ ಸಾರು ಥರ ಬೇಕು ಅಂದರೆ ಹೆಚ್ಚಿಗೆ ಹಾಕ್ಕೋಬೋದು. ನಿಮಗೆ ಗ್ರೇವಿ ಥರ ಬೇಕು ಗಟ್ಟಿಗೆ ಅಂದ್ರೂ ನೀವು ಸ್ವಲ್ಪ ನೋಡಿ ಹಾಕ್ಕೋಬೋದು. ಈ ಚಪಾತಿಗೂ ತಿನ್ಬೋದು ಸ್ನೇಹಿತರೆ. ಇದು ಅನ್ನದ ಜೊತೆನೂ ತಿನ್ಬೋದು, ರೊಟ್ಟಿನೂ ತಿನ್ಬೋದು, ಪೂರಿನೂ ತಿನ್ಬೋದು ಸ್ನೇಹಿತರೆ. ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪನೂ ಸೇರಿಸ್ಕೋಬೋದು. ನೋಡಿ ಹಾಕ್ಕೊಳ್ರಿ ಸ್ನೇಹಿತರೆ. ನಿಮಗೆ ಗ್ರೇವಿನೆಸ್ ಯಾವ ಥರ ಬೇಕು, ನೀರು ಥರ ಬೇಕಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಈಗ ನಾನು ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅನ್ನದ ಜೊತೆನೂ ತಿನ್ಬೋದು ಸ್ನೇಹಿತರೆ. ನಾವು ಚಪಾತಿಗೆ ಅಷ್ಟೇ ಅಲ್ಲ, ಅನ್ನದ ಜೊತೆನೂ ತಿನ್ಲಿಕ್ಕೂ ಚೆನ್ನಾಗಿ ಇರ್ತೈತಿ ಇದು. ಈಗ ಇಷ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ತೋರಿಸ್ತಾ ಇದ್ದೀನಲ್ಲ, 1 ದೊಡ್ಡ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಕುದಿಬೇಕಲ್ಲ ಸ್ನೇಹಿತರೆ. ಕುದ್ದಾಗ ಅವಾಗ ಗ್ರೇವಿನೆಸ್ ಬರುತ್ತೆ ಸ್ನೇಹಿತರೆ, ಗಟ್ಟಿ ಆಗುತ್ತೆ. ಹಂಗಾಗಿ 1 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಲಾಸ್ಟಾಗಿ ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತದೆ ಅಂತ ನಾನು ಹಸಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಅಷ್ಟೇನೂ ಮಾಡ್ಕೋಬೋದು. ಈಗ ಉರಿ ಸಣ್ಣದು ಇಟ್ಕೊಳ್ರಿ ಸ್ನೇಹಿತರೆ. ಉರಿ ಸಣ್ಣದು ಇಟ್ಕೊಂಡು ಮೇಲೆ ಕವರ್ ಮಾಡಿ ಪ್ಲೇಟ್ ಮುಚ್ಚಿಟ್ಕೊಳ್ರಿ.
ಸಣ್ಣ ಉರಿ ಇಟ್ಕೊಳ್ರಿ. ಒಂದು 2 ನಿಮಿಷ ಆದರೆ ಸಾಕು. ಈಗ ಒಂದು 2 ನಿಮಿಷ ಆದ ನಂತರ ಓಪನ್ ಮಾಡಿ ನೋಡೋಣ. ನೋಡಿ ಸ್ನೇಹಿತರೆ, ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ರೆಡಿ ಆಗಿದೆ ಈಗ ಆಲೂ ಕರ್ರಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಗ್ರೇವಿನೆಸ್ ಆಗಿದೆ, ಚೆನ್ನಾಗಾಗಿದೆ ಕರ್ರಿ. ಮಾಡ್ಕೊಳ್ಳೋದಂತೂ ಭಾಳ ಸುಲಭನೇ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ಥರ ಮಾಡೋದಂತೇಳಿ. ನೀವು ಚಪಾತಿಗೆ ತಿನ್ಬೋದು, ಅನ್ನದ ಜೊತೆನೂ ತಿನ್ಬೋದು ಸ್ನೇಹಿತರೆ. ಈಗ ಲಾಸ್ಟಲ್ಲಿ 1-2 ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಬರೀ ಗರಂ ಮಸಾಲ ಪೌಡರ್ ಹಾಕಿನೂ ನೀವು ಇದು ಮಾಡ್ಕೋಬೋದು. ಈಗ 1-2 ನಿಮಿಷ ಆಗಲಿ ಸ್ನೇಹಿತರೆ. ಈ ಕಸ್ತೂರಿ ಮೇಥಿ ಹಾಕ್ತೀವಲ್ಲ, ಆ ಫ್ಲೇವರಲ್ಲೇ ಬಿಟ್ಕೊಳ್ಳುತ್ತೆ. ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ 1-2 ನಿಮಿಷ ಇಟ್ಕೊಳ್ಳೋಣ ಸಾಕು. 2 ನಿಮಿಷನೂ ಹಿಡಿಯಲ್ಲ ಸ್ನೇಹಿತರೆ, 1 ನಿಮಿಷ ಇಟ್ಕೊಂಡ್ರೂ ಸಾಕು. ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಮೇಲೆ ಪ್ಲೇಟ್ ಮುಚ್ಚಿ ಇಟ್ಕೊಳ್ತೀನಿ. ಈಗ 1-2 ನಿಮಿಷ ಆದ ನಂತರ ಓಪನ್ ಮಾಡೋಣ ಸ್ನೇಹಿತರೆ. ಈಗ ರೆಡಿ ಆಗಿದೆ. ಸ್ಟವ್ ಬಂದ್ ಮಾಡ್ಕೊಂಡ್ಬಿಡೋಣ. ಈಗ ನೋಡಿದ್ರಲ್ಲ, ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಟ್ರೈ ಮಾಡಿದ ನಂತರ ಹೆಂಗೆ ಬಂದಿದೆ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ. ಈಗ ಸೂಪರಾಗಿದೆ ಆಲೂ ಕರ್ರಿ. ಎಲ್ಲರೂ ಟೇಸ್ಟ್ ಮಾಡಿ ಹೆಂಗೆ ಬಂದಿದೆ ಅಂತ ಲೈಕ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.